ತೀರ್ಪು ಕೊಡುವ ಹಕ್ಕು ನಮಗಿದೆಯೇ? ನೂರಾರು ಜನ ತಮ್ಮ ಮನಬಂದಂತೆ ಇನ್ನೊಬ್ಬರನ್ನು ಹಂಗಿಸುವುದನ್ನು, ನಿಂದಿಸುವುದನ್ನು ನೋಡುತ್ತೇವೆ. ಆದಷ್ಟು ಬೇಗ ನಾವು ಬೇರೆಯವರ ಬಗ್ಗೆ ತೀರ್ಮಾನಿಸುತ್ತೇವೆ. ನಿಜಕ್ಕೂ ಬೇರೆಯವರ ಬಗ್ಗೆ ತೀರ್ಮಾನಿಸುವುದು ಸ್ವಲ್ಪವೂ ಕಷ್ಟದ ಕೆಲಸವಲ್ಲ. ಬಹುಶಃ ಭಗವಂತನೊಬ್ಬನನ್ನು ಬಿಟ್ಟರೆ ಬೇರಾರಿಗೂ ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡುವ ಹಕ್ಕಿಲ್ಲ. ಏಕೆಂದರೆ ಬೇರೆಯವರನ್ನು, ಅದು ಒಬ್ಬ ಸಣ್ಣ ಮತ್ತು ತೀರಾ ಸಾಮಾನ್ಯ ಮನುಷ್ಯನನ್ನು ಅಳೆದು ತೂಗಿ ನೋಡುವ ತಾಳ್ಮೆ ಆ ದೇವರನ್ನು ಬಿಟ್ಟರೆ ಬೇರಾರಿಗೂ ಇರುವುದಕ್ಕೆ ಸಾಧ್ಯ? ನಮಸ್ತೆ ಸ್ನೇಹಿತರೆ, ಇಂದು ನಾವು ಓಶೋ ಅವರ ಚಿಂತನೆಗಳಿವರು ಪ್ರೇರಿತವಾದ ಮಣ್ಣಿನ ಹಣತೆ ಪುಸ್ತಕದ 26ನೇ ಅಧ್ಯಾಯದ ಒಂದು ಆಳವಾದ ವಿಚಾರವನ್ನು ನೋಡೋಣ. ಅದುವೇ ತೀರ್ಪು ಕೊಡುವ ಹಕ್ಕು ನಮಗಿದೆಯೇ? ಮಣ್ಣಿನ ಹಣತೆ ಎಂಬ ಹೆಸರು ಕೂಡ ಒಂದು ಆಳವಾದ ಅರ್ಥವನ್ನು ಹೊಂದಿದೆ. ನಮ್ಮ ದೇಹ ಮಣ್ಣಿನ ಹಣತೆಯಂತೆ ನಶ್ವರವಾದದ್ದು, ಆದರೆ ಅದರೊಳಗೆ ಉರಿಯುವ ಜ್ವಾಲೆಯಂತೆ ನಮ್ಮ ಪ್ರಜ್ಞೆ ಮತ್ತು ಚೈತನ್ಯ ಇನ್ನಷ್ಟು ಆಳವಾದದ್ದು. ಈ ಪುಸ್ತಕದ ವಿಚಾರಗಳು ನಾವು ಬೇರೆಯವರನ್ನು ನೋಡುವುದಕ್ಕಿಂತ ಮೊದಲು ನಮ್ಮನ್ನೇ ನಾವು ನೋಡಿಕೊಳ್ಳುವಂತೆ ಮಾಡುತ್ತದೆ. ಈ ಅಧ್ಯಾಯದಿಂದ ನಾವು 3 ಮುಖ್ಯವಾದ ವಿಷಯಗಳನ್ನು ಕಲಿಯಬಹುದು. ಬೇರೆಯವರ ಬಗ್ಗೆ ತಕ್ಷಣ ತೀರ್ಪು ಕೊಡುವ ಅಭ್ಯಾಸವನ್ನು ಕಡಿಮೆ ಮಾಡುವುದು. ಎರಡನೆಯದಾಗಿ, ಬೇರೆಯವರನ್ನು ಗಮನಿಸುವುದರಿಂದ ನಮ್ಮನ್ನೇ ಗಮನಿಸಲು ಕಲಿಯುವುದು. ಮೂರನೆಯದು, ಜ್ಞಾನದ ಜೊತೆಗೆ ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು. ಹೌದು ಸ್ನೇಹಿತರೆ, ನಾವು ಪ್ರತಿದಿನ ಎಷ್ಟೋ ಜನರನ್ನು ನೋಡುತ್ತೇವೆ. ಕೆಲವರು ನಮ್ಮ ಜೊತೆ ಚೆನ್ನಾಗಿ ಮಾತನಾಡುತ್ತಾರೆ, ಕೆಲವರು ಕೋಪದಿಂದ ಮಾತನಾಡುತ್ತಾರೆ. ಯಾರಾದರೂ ತಪ್ಪು ಮಾಡಿದರೆ ಅಥವಾ ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳದಿದ್ದರೆ ನಾವು ತಕ್ಷಣವೇ ಅವರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತೇವೆ. ಆದರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಏನೆಂದರೆ, ಅವರ ಬಗ್ಗೆ ನಮಗೆ ನಿಜವಾಗಿಯೂ ಎಲ್ಲವೂ ಗೊತ್ತಿದೆಯೇ? ಕೊನೆ ಪಕ್ಷ ನಮ್ಮ ಅತ್ಯಂತ ಹತ್ತಿರದವರನ್ನೇ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ವರ್ಷಗಳಿಂದ ನಮ್ಮ ಜೊತೆ ಇರುವ ಸ್ನೇಹಿತರಾಗಲಿ, ಕುಟುಂಬದವರಾಗಲಿ, ಅವರ ಮನಸ್ಸಿನೊಳಗೆ ಏನೇ ನಡೆಯುತ್ತಿದೆ ಎನ್ನುವುದು ನಮಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ. ಆದರೂ ನಾವು ಬೇರೆಯವರನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದುಕೊಂಡು ಅವರ ಬಗ್ಗೆ ತಕ್ಷಣವೇ ತೀರ್ಪು ಕೊಡುತ್ತೇವೆ. ಒಬ್ಬ ಮನುಷ್ಯನ ಹೊರಗಿನ ವರ್ತನೆಗಳನ್ನು ನೋಡುವುದರಿಂದ ತುಂಬ ಸುಲಭ, ಆದರೆ ಅವನ ಒಳಗಿನ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅವನು ಯಾವ ನೋವನ್ನು ಅನುಭವಿಸಿದ್ದಾನೆ, ಯಾವ ಪರಿಸ್ಥಿತಿಯನ್ನು ಎದುರಿಸಿದ್ದಾನೆ, ಅವನ ಮನಸ್ಸಿನಲ್ಲಿ ಯಾವ ಹೋರಾಟ ನಡೆಯುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಹಾಗಿದ್ದರೂ ಅವನ ಒಂದು ಮಾತು ಅಥವಾ ಒಂದು ತಪ್ಪನ್ನು ನೋಡಿ ಅವನ ಸಂಪೂರ್ಣ ವ್ಯಕ್ತಿತ್ವದ ಬಗ್ಗೆ ತೀರ್ಪು ಕೊಡುವುದು ಸರಿಯೇ? ಬೇರೆಯವರ ಬಗ್ಗೆ ಸದಾ ಯೋಚಿಸುತ್ತಿರುವ ಮನುಷ್ಯ ಒಂದು ಹಂತದಲ್ಲಿ ತನ್ನ ಬಗ್ಗೆ ಯೋಚಿಸುವುದನ್ನೇ ಮರೆತು ಬಿಡುತ್ತಾನೆ. ಅವರು ಏನು ಮಾಡಿದರು, ಏನು ಹೇಳಿದರು, ಎಲ್ಲಿ ತಪ್ಪಿದರು ಎಂದು ಗಮನಿಸುವ ನಾವು, ನಾನು ಹೀಗೆ ಯಾಕೆ ಪ್ರತಿಕ್ರಿಯಿಸುತ್ತಿದ್ದೇನೆ ಎಂದು ನಮ್ಮನ್ನು ಎಷ್ಟು ಬಾರಿ ಕೇಳಿಕೊಳ್ಳುತ್ತೇವೆ? ನಿಜವಾದ ಅರಿವು ಎಂದರೆ ಮೊದಲು ನಮ್ಮನ್ನು ಗಮನಿಸಲು ಪ್ರಾರಂಭಿಸುವುದು. ಜ್ಞಾನ ಹೆಚ್ಚಾದಂತೆ ತಾಳ್ಮೆಯೂ ಹೆಚ್ಚಾಗಬೇಕು. ನಮಗೆ ನಿಜವಾಗಿ ಅರಿವು ಬಂದಾಗ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ತೀರ್ಪು ಕೊಡಬೇಕೆಂಬ ಆತುರ ಕಡಿಮೆಯಾಗುತ್ತದೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ನಮಗೆ ಕಾಣದ ಒಂದು ಕತೆ ಇದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಈ ವಿಚಾರ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು
ಮೊದಲ ಮಹಾಯುದ್ಧದ ಕಾಲಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಥೆಯನ್ನು ನೋಡೋಣ. ಒಬ್ಬ ದಂಡನಾಯಕ ತನ್ನ ಸೈನಿಕರಿಗೆ ಒಂದು ಅಪಾಯಕಾರಿ ಕೆಲಸಕ್ಕಾಗಿ 5 ಬೇಕಾಗಿದ್ದಾರೆ ಎಂದು ಹೇಳಿದ. ಗಂಡಾಂತರವನ್ನು ಎದುರಿಸುವ ಧೈರ್ಯ ಇರುವವರು ಸಾಲಿನಿಂದ 2 ಹೆಜ್ಜೆ ಮುಂದೆ ಬರಬೇಕು ಎಂದು ಅವನು ಹೇಳಿದ. ದಂಡನಾಯಕ ಮಾತು ಮುಗಿಸಿದ ತಕ್ಷಣ ಒಬ್ಬ ಕುದುರೆ ಸವಾರ ಅಲ್ಲಿ ಬಂದನು. ಅವನು ದಂಡನಾಯಕನಿಗೆ ಒಂದು ಮಹತ್ವದ ಸಂದೇಶವನ್ನು ತಲುಪಿಸಲು ಬಂದಿದ್ದನು. ದಂಡನಾಯಕ ಆ ಸಂದೇಶವನ್ನು ಓದುತ್ತಿದ್ದಾಗ ಸೈನಿಕರು ತಮ್ಮ ಜಾಗದಲ್ಲೇ ನಿಂತಿದ್ದರು. ಸೈನಿಕರು ಯಾರೂ ಮುಂದೆ ಬಂದಿಲ್ಲ ಎಂದು ಭಾವಿಸಿದ ದಂಡನಾಯಕನಿಗೆ ತುಂಬ ಕೋಪ ಬಂದು ಅವನು ಸೈನಿಕರನ್ನು, ನೀವು ಹೇಡಿಗಳು, ಬಲಹೀನರು ಎಂದು ಬೈಯಲು ಪ್ರಾರಂಭಿಸಿದನು. ಅವರಲ್ಲಿ ಒಬ್ಬನಿಗಾದರೂ ಧೈರ್ಯವಿಲ್ಲವೆಂದು ಗದರಿಸಿದನು ಮತ್ತು ಎಲ್ಲರನ್ನೂ ಶಿಕ್ಷಿಸುವುದಾಗಿ ಬೆದರಿಸಿದನು. ಆದರೆ ಸ್ವಲ್ಪ ಸಮಯದ ನಂತರ ದಂಡನಾಯಕ ಗಮನಿಸಿದಾಗ ಅವನಿಗೆ ನಿಜವಾದ ಸಂಗತಿ ತಿಳಿಯಿತು. ಒಬ್ಬ ಸೈನಿಕನಲ್ಲ, ಅಲ್ಲಿದ್ದ ಎಲ್ಲ ಸೈನಿಕರು ಸಾಲಿನಿಂದ 2 ಹೆಜ್ಜೆ ಮುಂದೆ ಬಂದಿದ್ದರು. ಅವನು ಅವರನ್ನು ಸರಿಯಾಗಿ ಗಮನಿಸದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ತಕ್ಷಣವೇ ತೀರ್ಪು ನೀಡಿದನು. ಈ ಸಣ್ಣ ಕಥೆ ನಮಗೆ ಒಂದು ದೊಡ್ಡ ಸತ್ಯವನ್ನು ತೋರಿಸುತ್ತದೆ. ನಾವು ಕೂಡ ಅನೇಕ ಬಾರಿ ಇದೇ ತಪ್ಪನ್ನು ಮಾಡುತ್ತೇವೆ. ಒಬ್ಬ ವ್ಯಕ್ತಿಯ ಒಂದು ಮಾತು, ಒಂದು ಕೆಲಸ, ಒಂದು ಕ್ಷಣದ ವರ್ತನೆಯನ್ನು ನೋಡಿ ಅವನ ಸಂಪೂರ್ಣ ವ್ಯಕ್ತಿತ್ವದ ಬಗ್ಗೆ ತೀರ್ಪು ಕೊಡುತ್ತೇವೆ. ಆದರೆ ನಾವು ನೋಡಿದ್ದ ಅವನ ಜೀವನದ ಒಂದು ಸಣ್ಣ ಭಾಗ ಮಾತ್ರ. ಬಹುಶಃ ತಪ್ಪಾಗಿರುವುದು ಆ ವ್ಯಕ್ತಿಯ ವರ್ತನೆ ಅಲ್ಲ, ಅವನನ್ನು ನೋಡುವ ನಮ್ಮ ದೃಷ್ಟಿಯೂ ಆಗಿರಬಹುದು. ಆದ್ದರಿಂದ ಯಾರನ್ನು ನಾವು ತೀರ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಕ್ಷಣ ನಿಲ್ಲೋಣ, ಅವರ ಪರಿಸ್ಥಿತಿ ಏನಿರಬಹುದು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಏಕೆಂದರೆ ಒಬ್ಬ ಮನುಷ್ಯನ ಜೀವನ ಒಂದು ಘಟನೆಗಿಂತ ದೊಡ್ಡದು ಮತ್ತು ಒಂದು ತಪ್ಪಿಗಿಂತ ದೊಡ್ಡದು, ಒಂದು ಮಾತಿಗಿಂತ ದೊಡ್ಡದು. ನಾವು ಅವರ ಸಂಪೂರ್ಣ ಕಥೆಯನ್ನು ತಿಳಿಯದೆ ಅವರ ಜೀವನದ ತೀರ್ಪುಗಾರರಾಗಲು ಸಾಧ್ಯವಿಲ್ಲ. ಭಗವಂತನನ್ನೊಬ್ಬ ಬಿಟ್ಟರೆ ಇನ್ನೊಬ್ಬರು ಜೀವನವನ್ನು ಸಂಪೂರ್ಣವಾಗಿ ಅಳೆದು ತೂಗಿ ನೋಡುವ ಸಾಮರ್ಥ್ಯ ನಮಗಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಬೇರೆಯವರ ಬಗ್ಗೆ ತಕ್ಷಣ ತೀರ್ಪು ಕೊಡುವುದಕ್ಕಿಂತ ಮೊದಲು ನಮ್ಮನ್ನೇ ನಾವೇ ಗಮನಿಸೋಣ. ನನಗೆ ಈ ವ್ಯಕ್ತಿಯ ಸಂಪೂರ್ಣ ಕತೆ ಗೊತ್ತಿದೆಯಾ ಎಂದು ನಮ್ಮನ್ನೇ ಕೇಳಿಕೊಳ್ಳೋಣ.